ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೇಖಾ ಗೌಡ. ಬನ್ನಿ, ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿನ ತೊಗೊಂಬರ್ತಾ ಇದ್ದೀನಿ. ಅದರ ಹೆಸರು ಬಂದು ಖಾರ ಪೊಂಗಲ್ಲೇ. ಬಟ್ ಅದಕ್ಕೆ ಬಟಾಣಿ ಹಾಕಿ ಯೂಶ್ವಲಿ ಯಾರು ಟ್ರೈ ಮಾಡಲ್ಲ. ನಾನಿವತ್ತು ಬಟಾಣಿನ ಯೂಸ್ ಮಾಡಿ ಯಾವ ಥರ ಮಾಡ್ಬೋದು ಅಂತ ತೋರಿಸ್ತಿದ್ದೀನಿ. ಬನ್ನಿ ಗೈಸ್, ನೋಡ್ಕೊಂಬರೋಣ. ಬೇಕಾಗಿರುವಂಥ ಸಾಮಗ್ರಿಗಳು ನೋಟ್ ಮಾಡ್ಕೊಳ್ಳಿ ಫಾಸ್ಟಾಗಿ. ಕಡಲೆಬೀಜ, ಹಸಿಮೆಣಸಿನ್ಕಾಯಿ, ಹಸಿ ಬಟಾಣಿ, ಕೊತ್ತಂಬರಿ ಸೊಪ್ಪು, ಮೆಣಸು ಮತ್ತು ಜೀರಿಗೆ, ಮತ್ತು ಹೆಸರು ಬೇಳೆ ಮುಖ್ಯವಾಗಿ ಬೇಕಾಗಿರೋದು, ಮತ್ತು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ, ಸಮ ಪ್ರಮಾಣದಲ್ಲಿ ತೊಗೋಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣದ ಪುಡಿ, ಮತ್ತು ಎಣ್ಣೆ, ಮತ್ತು ಒಗ್ಗರಣೆಗೆ ತೆಂಗಿನ ತುರಿ, ಕರಿಬೇವಿನ ಸೊಪ್ಪು, ಹಸಿ ಶುಂಠಿ. ಇದ್ರ ಜೊತೆಗೆ ಗೋಡಂಬಿ ಜಾಸ್ತಿ ಯೂಸ್ ಮಾಡ್ತಾರೆ ಗಾಯ್ಸ್, ನಮ್ಮ ಮನೇಲಿ ಇಲ್ಲ, ಹಾಗಾಗಿ ನಾನು ಸ್ಕಿಪ್ ಮಾಡ್ತಿದ್ದೀನಿ. ಎಸ್ ಗೈಸ್, ಮೊದಲಿಗೆ ಒಂದು ಕುಕ್ಕರ್ನ ಅಥವಾ ಪ್ಯಾನ್ನ ಇಟ್ಟು ಹೆಸರು ಬೇಳೆನ ವಿತೌಟ್ ಆಯಿಲು ಸ್ವಲ್ಪ ಫ್ರೈ ಮಾಡಬೇಕು. ವಿತೌಟ್ ಆಯಿಲ್, ಓಕೆನಾ? ಅದೊಂದು 1 ನಿಮಿಷ ತಗೊಳುತ್ತೆ. ಇದು ಸ್ವಲ್ಪ ಗಮ್ಮನ್ಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು ಗೈಸ್. ಇದ್ರದ್ದು ಹೆಸರು ಬೇಳೆದು ಆ ಥರ ಫ್ರೈ ಮಾಡ್ಕೊಳ್ಳಿ. ಎಸ್ ಗೈಸ್, ಬನ್ನಿ, ಹೆಸರು ಬೇಳೆನ ಮೊದಲಿಗೆ ಈ ಥರ ಆಯಿಲ್ ಹಾಕ್ತಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಗೈಸ್. ಮೊದಲಿಗೆ ಒಂದು ಪ್ಯಾನಿಗೆ ಅಥವಾ ಕುಕ್ಕರಿಗೆ ಹೆಸರು ಬೇಳೆನ ಹಾಕ್ಕೊಂಡು ಆಯಿಲ್ ಇಲ್ಲದೆ ಇರೋ ಥರ ಆಯಿಲ್ ಹಾಕ್ತಲೇ ಫ್ರೈ ಮಾಡಬೇಕಾಗುತ್ತೆ. ಸ್ವಲ್ಪ ಬ್ರೌನಿಶ್ ಬರಬೇಕು ಅದು ಹೆಸರು ಬೇಳೆ, ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಉಟ್ಕೋಬೇಕಾಗುತ್ತೆ. ಎಸ್ ಗೈಸ್, ಇವಾಗ ಹಸಿ ಬಟಾಣಿ ಮತ್ತು ಕಡಲೆ ಬೀಜ ಎರಡೂ ಅಕ್ಕಿ ಜೊತೆಗೆ ಹೆಸರು ಬೇಳೆ ಜೊತೆಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ತೊಳ್ಕೊಬೇಕು ಗೈಸ್ ನೀಟಾಗಿ. 1-2 ಸಲ ನೀರು ಹಾಕ್ಕೊಂಡು ತೊಳ್ಕೊಬೇಕು. ಎಸ್ ಗೈಸ್, ಬನ್ನಿ, ಇವಾಗ ಅಕ್ಕಿನ ತೊಳ್ಕೊಂಡಿದ್ದಾಗಿದೆ. ಇವಾಗ ಇದಕ್ಕೆ ಅರಿಶಿಣದ ಪುಡಿ, ಕುಟ್ಟಿಟ್ಕೊಂಡಿರುವಂಥ ಮೆಣಸು ಮತ್ತು ಜೀರಿಗೆ ಇದನ್ನು ಹಾಕೋತಾ ಇದ್ದೀನಿ. ಮತ್ತು 3 ಹಸಿಮೆಣಸು ತೊಗೊಂಡಿದ್ದೆ, ಹಸಿಮೆಣಸನ್ನು ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ 2-3 ವಿಸಲ್ ಕೂಗಿಸ್ಕೋಬೇಕು. ಯಾಕೆಂದರೆ ಹೆಸರು ಬೇಳೆ ಎಲ್ಲ ಬೇಯಬೇಕಲ್ಲ, ಅಕ್ಕಿ ಜೊತೆ ಬ್ಲೆಂಡ್ ಆಗಬೇಕಲ್ಲ. ಸೊ ಹಾಗಾಗಿ ಎಸ್ ಗೈಸ್, ಬನ್ನಿ, ಇವಾಗ 2-3 ವಿಸಲ್ ಕೂಗಿಸ್ಕೊಂಡಿದ್ದೀನಿ ನಾನು. ಹೆಂಗೆ ಹೋಗಿದೆ ನೋಡೋಣ. ಎಸ್ ಗೈಸ್, ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಬೇಯ್ತಿದೆ. ಪೊಂಗಲೆಲ್ಲ ಹೆಂಗೆ ಗೊತ್ತಾ ಗೈಸ್, ಅವ್ರವ್ರ ಕನ್ಸಿಸ್ಟೆನ್ಸಿ ಬೇಸ್ ಮೇಲೆ ಥಿಕ್ನೆಸ್ಸನ್ನು ಡಿಸೈಡ್ ಮಾಡ್ಕೋಬೋದು. ಕೆಲವರು ಗಟ್ಟಿಯಾಗಿ ತಿಂತಾರೆ, ಕೆಲವರು ತೆಳ್ಳಗೆ ಇದು ಮಾಡ್ಕೋತಾರೆ. ಸೊ ಅವ್ರವ್ರ ಟೇಸ್ಟಿಗೆ ತಕ್ಕಂಗೆ ಅವ್ರವ್ರು ಮಾಡ್ಕೋತಾರೆ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಎಸ್ ಗೈಸ್, ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಎಸ್ ಗೈಸ್, ಇವಾಗ ಒಂದು ಸೈಡಲ್ಲಿ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಗೈಸ್. ಅದು ಸ್ವಲ್ಪ ಕರಗಬೇಕು. ಎಸ್ ಗೈಸ್, ಇವಾಗ ಎಣ್ಣೆ ತುಪ್ಪ 2 ಕಾದಿದೆ. ಸಾಸಿವೆನ ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ. ನಾನು ಆಲ್ಮೋಸ್ಟ್ ಎಲ್ಲ ಇದಕ್ಕೂ ಹಾಕ್ತೀನಿ ಗೈಸ್. ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ನಾನು ಹಸಿ ಶುಂಠಿ ಹಾಕಿದ್ದೀನಿ. ಅದಾದಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಅದಾದಮೇಲೆ ತೆಂಗಿನ ತುರಿ. ಈ ತೆಂಗಿನ ತುರಿನ ಕಟ್ ಮಾಡಿ ಕೂಡ ಸಣ್ಣ ಸಣ್ಣ ಸ್ಲೈಸ್ ಆಗಿ ಮಾಡಿ ಕೂಡ ಹಾಕ್ತಾರೆ. ನಾನು ಸಾಂಬಾರಿಗೆ ತುರಿದಿರೋದಿತ್ತು, ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಈ ಮೆಥಡ್ನ ಯೂಸ್ ಮಾಡ್ತಿದ್ದೀನಿ. ತುರಿದ್ಬಿಟ್ಟು ಹಾಕ್ತಿದ್ದೀನಿ. ಎಸ್ ಗೈಸ್, ಈಗ ಒಗ್ಗರಣೆ ರೆಡಿಯಾಗಿದೆ. ಇದನ್ನು ಈಗ ಇದು ಈ ಥರ ಕನ್ಸಿಸ್ಟೆನ್ಸಿಗಿದೆ. ಹೆಸರು ಬೇಳೆ ಹಾಕಿರೋದ್ರಿಂದ ಗೈಸ್ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಖಾರ ಪೊಂಗಲ್ಗಳನ್ನ ಯಾವಾಗ್ಲೂ. ಯಾಕೆಂದರೆ ಆರಿದ್ಮೇಲೆ ಗಟ್ಟಿ ಬಂದ್ಬಿಡುತ್ತೆ. ಸೊ
ಹೆಸರು, ಆ ಕಾರಣಕ್ಕೆ ಸ್ವಲ್ಪ ತೆಳುಗೆ ಮಾಡ್ಕೋಬೇಕು. ಈ ಒಗ್ಗರಣೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಇದೆಯಲ್ಲ, ಈ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತೀನಿ. ಇದನ್ನು ಮಿಕ್ಸ್ ಮಾಡಿದ್ರೆ ಇದಕ್ಕೆ ಒಗ್ಗರಣೆಗೆ ಜಾಸ್ತಿ ಗೋಡಂಬಿ ಯೂಸ್ ಮಾಡ್ತಾರೆ ಗೈಸ್, ನಾನು ಯೂಸ್ ಮಾಡ್ತೀನಿ. ಬಟ್ ಗೋಡಂಬಿ ಈ ಕ್ಷಣಕ್ಕೆ ಇಲ್ಲದೇ ಇರೋ ಕಾರಣ ನಾನು ಗೋಡಂಬಿನ ಸ್ಕಿಪ್ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಅವಶ್ಯಕತೆ ಕಟ್ ಮಾಡಿ ಬನ್ನಿ. ಇವಾಗ ನಾನು ಒಂದು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಎಸ್ ಗೈಸ್, ನೋಡಿ ಈ ಥರ ರೆಡಿಯಾಗಿದೆ. ಇವಾಗ ಪೊಂಗಲ್ಲು ತಿನ್ನೋಕ್ಕೆ ರೆಡಿಯಾಗಿದೆ. ಇದರ ಹೆಸರು ಗೈಸ್ ನಾನು ನಾಮಕರಣ ಮಾಡ್ತಾ ಇದ್ದೀನಿ, ಬಟಾಣಿ ಖಾರ ಪೊಂಗಲ್. ನೋಡಿ ನಿಮ್ಮನೆಯಲ್ಲೂ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಗೈಸ್. ಎಸ್ ಗೈಸ್, ತುಂಬ ಚೆನ್ನಾಗಿ ಬಂದಿದೆ ಗೈಸ್. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಇದನ್ನು ಡೆಫಿನೆಟಾಗಿ ಟ್ರೈ ಮಾಡಲೇಬೇಕು. ಬಟಾಣಿ ಖಾರ ಪೊಂಗಲ್ ಇದ್ರ ಹೆಸರು, ಓಕೆನಾ? ತಿಂದು ಮಾಡಿ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ಇನ್ನು ಹೆಚ್ಚು ಹೆಚ್ಚು ಕುಕಿಂಗ್ ವಿಡಿಯೋಸ್ನ ನಾನು ಮಾಡಬೇಕು ಅಂತ ನೀವು ಬಯಸ್ತೀರಾದರೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆವಾಗ ನಾವು ಯಾವುದೇ ವಿಡಿಯೋಸ್ನ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. Please try once again.